ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಬೆಂಗಳೂರಿನ ಬ್ರ್ಯಾಂಡ್ ಅನ್ನುವ ಹೆಸರು ಬಯಲಾಗ್ತಾ ಇದೆ. ರಸ್ತೆ ಗುಂಡಿ ಅವ್ಯವಸ್ಥೆಗೆ ಐಟಿ-ಬಿಟಿ ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೂಡಿಕೆದಾರರ ಎದುರು ಬೆಂಗಳೂರಿನ ಮಾನ ಹರಾಜು ಆಗ್ತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಐಟಿ-ಬಿಟಿ ನಿವಾಸಿಗಳಿಂದ ಪತ್ರ ಹೋಗಿದೆ. ಈಗ ಇನ್ನು ಮುಂದಕ್ಕೆ ನಾವು ಆಸ್ತಿ ತೆರಿಗೆ ಕಟ್ಟಲ್ಲ, ನಮ್ಮಿಂದ ತೆರಿಗೆ ಕೇಳಕ್ ಬರಬೇಡಿ ಅಂತ. ಟ್ಯಾಕ್ಸ್ ಕಟ್ಟದೆ ನೀವೇನೋ ಉದ್ಧಾರ ಮಾಡ್ತೀರಾ ಅಂತ ಅಲ್ವಾ? ಇಂಥ ರಸ್ತೆ ಬಿದ್ದಿರೋ ಗುಂಡಿಗಳಲ್ಲೇ ಓಡಾಡಬೇಕು ಅಂದ್ರೆ ನಾವು ಯಾಕ್ರಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಎಕ್ಸಾಕ್ಟ್ ಅಂಡ್ ವೆರಿ ವ್ಯಾಲಿಡ್ ಪಾಯಿಂಟ್ ಅನ್ನ ರೇಸ್ ಮಾಡ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ, ಇನ್ನೊಂದ್ಸಲ ಟ್ಯಾಕ್ಸ್ ಕೇಳ್ಬಿಡಿ ನಮ್ಮ ಹತ್ರ ಅಂತ. ಐಟಿ-ಬಿಟಿ ಕಂಪನಿಯ ಸಿಬ್ಬಂದಿಗಳು ಸಿಎಂ ಮತ್ತು ಡಿಸಿಎಂಗೆ ಪತ್ರವನ್ನ ಬರೆದಿದ್ದಾರೆ. ವರ್ತೂರು ಪಣತ್ತೂರು ಭಾಗದ ಜನ ಗುಂಡಿಗಳೇ ಇರುವ ರಸ್ತೆ, ಗಂಟೆಗಟ್ಟಲೆ ಟ್ರಾಫಿಕ್ ಜಾಮು, ನಿತ್ಯ ಸ್ಕೂಲ್ ಬಸ್ಗಳ ಆಕ್ಸಿಡೆಂಟ್ಗಳು ಸಾಕಾಗೋಗಿದೆ ಸರ್. ನಿಮಗೆ ಸಿಸ್ಟಮ್ ಸರಿ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನಾವು ಇನ್ನೊಂದ್ಸಲ ಟ್ಯಾಕ್ಸ್ ಕಟ್ಟಲ್ಲ ಅಂತ. ಈಗ ಏನು ಉತ್ತರ ಬರುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪ ಇತ್ತು. ಇದೀಗ ಇನ್ವೆಸ್ಟರ್ಸ್ಗಳೇನಾದ್ರು ಪ್ರಶ್ನೆ ಮಾಡಿದ್ರೆ ಅವ್ರಗಳಿಗೆ ನಟ್ಟು ಬೋಲ್ಟ್ ಸರಿ ಮಾಡ್ತೀನಿ, ಟೈಟ್ ಮಾಡ್ತೀನಿ ಅಂತ ಹೆದರಿಸ್ತಾರೆ ಅಂತ ಬಿಜೆಪಿ ಒಂದು ಆರೋಪ ಮಾಡ್ತಾ ಇತ್ತು. ಸರ್, ಈಗ ಪ್ರಜೆಗಳಿಗೆ ಏನ್ ಮಾಡ್ತೀರಿ ಸರ್ ನೀವು? ಪ್ರಜೆಗಳಿಗೂ ಹೆದರಿಸ್ತೀರಾ? ಇದು ಬಿಜೆಪಿ ವಾಯ್ಸ್ ರೇಸ್ ಮಾಡುತ್ತೆ. ಇರ್ಲಿ, ಅದೇನೇ ಇರಲಿ, ಈಗ ಸಿಎಂ ಮತ್ತು ಡಿಸಿಎಂಗೆ ವೆರಿ ವ್ಯಾಲಿಡ್ ಪಾಯಿಂಟ್ ಅನ್ನ ರೇಸ್ ಮಾಡಿ ಪತ್ರವನ್ನ ಬರೆದಿದ್ದಾರೆ. ಅಂದ್ರೆ ಸಾಕಾಗೋಗಿದೆ, ರೋಸತ್ ಹೋಗಿದೆ. ಬೆಂಗಳೂರಿನ ಜನಕ್ಕೆ ಅರ್ಧ ಕಿಲೋಮೀಟರ್ ನಾನು ಇಲ್ಲಿಂದ ಹೋಗ್ಬೇಕು ಅಂದ್ರೆ ನಡ್ಕೊಂಡು ಹೋಗೋದೇ ಎಷ್ಟೋ ವಾಸಿ ಅನಿಸ್ಬಿಟ್ಟಿದೆ. ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಬಿಡಿ, ಫುಟ್ಪಾತ್ಗಳು ಇಲ್ಲ. ಫುಟ್ಪಾತ್ಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರು ಅಥವಾ ಪಾರ್ಕಿಂಗ್ ಮಾಡಿರ್ತಾರೆ. ಎಲ್ರಿಗೂ ಸಮಸ್ಯೆ, ವೆಹಿಕಲ್ ಅಲ್ಲಿ ಓಡಾಡೋರ್ಗೂ ಸಮಸ್ಯೆ, ಫುಟ್ಪಾತ್ ಮೇಲೆ ವಾಕ್ ಮಾಡೋರ್ಗೂ ಸಮಸ್ಯೆ. ಬೇಡವಾಗಿರೋ ಕಡೆ ಮರ ಗಿಡ ನೆಡ್ತೀವಿ ಅಂತ ಬರ್ತಾರೆ, ಬೇಕಾಗಿರೋ ಕಡೆ ಮರವನ್ನ ಕಡಿತಾರೆ. ಇನ್ನೊಂದ್ ಕಡೆ ರೋಡ್ಗಳಲ್ಲಿ ಗುಂಡಿಗಳು ಹೆಂಗಿದಾವೆ ಅಂದ್ರೆ ರೋಡ್ ಹುಡ್ಕಕ್ಕೆ ಸಾಕಾಗೋಗುತ್ತೆ. ಬರೀ ಗುಂಡಿ 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 ಗುಂಡಿ. ಇಬ್ರು ಮೂವರು ಹೆಣಗಳನ್ನ ಊತಾಕ್ಬಿಡ್ಬೋದು. ಆಳೆತ್ತರದಲ್ಲಿ ಅಥವಾ ಅಷ್ಟು ಉದ್ದವಾಗಿ ಗುಂಡಿಗಳಿದಾವೆ. ಕರೆಕ್ಟಾಗಿ ಕೇಳಿದ್ದಾರೆ. ಉತ್ತರ ಏನ್ ಸಿಗುತ್ತೆ ಕಾದ್ ನೋಡೋಣ.